ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಒಂದು ಮಾತನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈ ಮುಖ, ಸೌಂದರ್ಯ, ದೇಹ ಎಲ್ಲವೂ ನಾವು ಸಾಲದಲ್ಲಿ ಪಡೆದಿದ್ದೇವೆ. ನಾನು ಚೆನ್ನಾಗಿದ್ದೀನಿ, ಅವನು ಚೆನ್ನಾಗಿಲ್ಲ, ಅವನು ಕಪ್ಪಗಿದ್ದಾನೆ, ಅವನು ಬೆಳ್ಳಗಿದ್ದಾನೆ, ಇವೆಲ್ಲ ಸಾಲವಾಗಿ ಪಡೆದಿದ್ದೀವಿ ನಾವು. ಈ ದೇಹ ಎಲ್ಲವೂ ನಾವು ಸಾಲದಲ್ಲಿ ಪಡೆದಿದ್ದೇವೆ. ಸಮಯ ಬಂದಾಗ ಇವುಗಳ ಮೂಲ ಯಾರಿರ್ತಾರೆ ಇವಾಗ? ಆ ಮಾಲೀಕನಿಗೆ ನಾವು ಎಲ್ಲವನ್ನೂ ಹಿಂದಿರುಗಿಸ್ಲೇಬೇಕು. ಯಾವ ಟೈಮ್ನಲ್ಲಿ ಏನಾಗತ್ತೋ ಹೇಳೋಕ್ಕಾಗಲ್ಲ. ಅದರಿಂದ ನಾವು ಜಂಪ ಪಡಬಾರ್ದು. ಗೊತ್ತಾಯ್ತಾ? ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಗುರುಚರಿತ್ರೆಯ 41ನೇ ಅಧ್ಯಾಯವನ್ನು ನಾವು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆಶೃಣ್ವನ್ನೋತಿಭಿಸ್ಸೀದಸಾದನಂ. ನಾಮಧಾರಕನಿಗೆ ಸಿದ್ಧ ಪುರುಷಾರತನ ಪೂರ್ವಜರಾದ ಸಾಯಂ ದೇವರು ಬಗ್ಗೆ ಹೇಳಿದರು. ಶ್ರೀ ಗುರು ಮಹಿಮೆಯನ್ನು ಕೇಳಿ ತಿಳಿದ ಆತನು ಗಾಣಿಗಾಪುರಕ್ಕೆ ಧಾವಿಸಿದನು. ದೂರದಿಂದ ಗಾಣಿಗಾಪುರವನ್ನು ಕಂಡ ಕೂಡಲೇ ಕ್ಷೇತ್ರಕ್ಕೆ ನಮಸ್ಕಾರ ಮಾಡಿದನು. ಮಠಕ್ಕೆ ತೆರಳಿ ಶ್ರೀ ಗುರುಗಳಿಗೆ ಪಾದಾಭಿವಂದನೆ ಮಾಡಿದನು. ಏ ಗುರುದೇವ, ನಿಮ್ಮ ದರ್ಶನದಿಂದಲೇ ನನ್ನ ಜನ್ಮ ಪಾವನವಾಯಿತು ಎಂದನು. ಈ ಶ್ರೀ ಗುರು ಮಹಿಮೆಯನ್ನು ನಾನಾ ಬಗೆಯಿಂದ ಕೊಂಡಾಡಿದನು. ಆಗ ಶ್ರೀಗಳು ಆತನ ತಲೆಯ ಮೇಲೆ ಹಸ್ತವನ್ನಿರಿಸಿ, ನನ್ನ ಪರಮ ಭಕ್ತನಾಗಿರುವೆ. ನಮ್ಮ ವಂಶದವರೆಲ್ಲರೂ ನಮ್ಮ ಭಕ್ತರೇ ಆಗಿದ್ದೀರಿ. ನೀನು ಈಗಲೇ ನದಿ ತೀರಕ್ಕೆ ಹೋಗಿ ಸ್ನಾನ ಮುಗಿಸಿ ಬಾ, ನಾವು ಒಟ್ಟಿಗೆ ಭೋಜನ ಮಾಡೋಣ ಅಂತಾರೆ. ಭೋಜನ ಸಮಯದಲ್ಲಿ ಗುರುಗಳು ಸಾಯಂ ದೇವನ ಯೋಗಕ್ಷೇಮವನ್ನು ವಿಚಾರಿಸಿದರು. ಸಾಯಂ ದೇವನು ಎಲ್ಲರೂ ಕ್ಷೇಮದಿಂದಿದ್ದಾರೆಂದು, ತಾನು ಸಂಸಾರ ತೊರೆದು ಗುರು ಸನ್ನಿಧಿಯಲ್ಲಿರಲು ಬಂದಿರುವನೆಂದು ತಿಳಿಸಿದರು. ಆಗ ಗುರುಗಳು, ನಮ್ಮ ಸೇವೆ ಸುಲಭವಲ್ಲ, ನೀನು ಇಲ್ಲಿ ಇರಲು ಸಾಧ್ಯವೇ ಎಂದಾಗ ಸಾಯಂ ದೇವನು ಗುರುಗಳ ಬಗ್ಗೆ ಭಕ್ತಿಯಿಂದ, ಗುರುವಿಗೆ ಶರಣಾದ ನನಗೆ ಭಯ ಉಂಟೆ, ನಾನು ದೃಢ ನಿಶ್ಚಯದಿಂದಲೇ ಬಂದಿರುವೆ ಎಂದು ಉತ್ತರಿಸಿದನು. ಗುರುಗಳು, ಹಾಗಾದರೆ ಇಲ್ಲೇ ಇರಬಹುದು ಎಂದು ಅನುಮತಿ ಇತ್ತರು. ಹೀಗೆ 4 ತಿಂಗಳು ಕಳೆಯಿತು. ಒಂದು ಸಂಜೆ ಗುರುಗಳ ಆತನೊಡನೆ ಸಂಗಮಕ್ಕೆ ಹೊರಟರು. ಆಗ ಗಾಳಿ ಮಳೆ ಆರಂಭವಾಯಿತು. ಗುರುಗಳು ಆತನನ್ನು ಪರೀಕ್ಷೆ ಮಾಡಲೆಂದು ತಮಗೆ ಚಳಿಯಾಗುತ್ತಿದೆ ಎಂದು ಮಠಕ್ಕೆ ತೆರಳಿ ಬೆಂಕಿ ತಾರೆಂದರೋ. ಅವನ್ನ ಪರೀಕ್ಷೆ ಮಾಡಬೇಕು, ಅದರಿಂದ ಮಳೆ ಹುಯ್ತಾ ಇದೆ, ಗಾಳಿ ಬರ್ತಾ ಇದೆ, ಮಠಕ್ಕೆ ಹೋಗಿ ಬೆಂಕಿ ತಗೊಂಬ ಅಂತ ಹೇಳ್ತಾರೆ. ಸಾಯಂದೇವನು ಅಗ್ನಿಯನ್ನು ತರಲು ಮಠಕ್ಕೆ ಹೊರಟಾಗ ಕತ್ತಲೆಯಾಯಿತು, ದಾರಿ ಕಾಣದಾಯಿತು. ಆಗಾಗ ಮಿಂಚುತ್ತಿತ್ತು. ಶಿಷ್ಯರು ಮಡಿಕೆಯಲ್ಲಿ ಬೆಂಕಿಯನ್ನು ಕೊಟ್ಟರು. ಸಂಗಮಕ್ಕೆ ವಾಪಸ್ಸಾಗುವಾಗ ಸಾಯಂದೇವನಿಗೆ ಭಯವಾಯಿತು. ಆದರೆ ಗುರುವಿನ ಆಜ್ಞೆಯಂತೆ ಹಿಂದೆ ನೋಡುವಂತಿರಲಿಲ್ಲ. ಕುತೂಹಲದಿಂದ ಹಿಂತಿರುಗಿ ನೋಡಿದಾಗ 2 ಘಟಸರ್ಪಗಳು ಆತನನ್ನು ಹಿಂಬಾಲಿಸುತ್ತಿರುವುದನ್ನು ಕಾಣಿಸಿತೋ. ಹಿಂದೆ ನೋಡಬೇಡ ಅಂತ ಹೇಳಿದ್ರು, ಆದರೆ ನೋಡಿದ ಅದು ಏನು ಮಾಡಿದ್ರು, 2 ಘಟಸರ್ಪಗಳು ಹಿಂಬಾಲಿಸ್ತಿತ್ತು. ಭಯದಿಂದ ಸಾಯಂದೇವನು ಓಡತೊಡಗಿದನು. ಬೇಗನೆ ಗುರುಗಳ ಸನ್ನಿಧಿಗೆ ತಲುಪಿದಾಗ ಅಲ್ಲಿ ಆಶ್ಚರ್ಯವನ್ನು ಕಂಡು ಚಕಿತನಾದನು. ಅನೇಕ ದೀಪಗಳು ಹಾಗೂ ತೇಜಸ್ವಿಗಳಾದ ಪುರುಷರು ಗುರುಗಳ ಬಳಿ ಇದ್ದರು. ಕ್ಷಣಾರ್ಧದಲ್ಲಿ ಎಲ್ಲವೂ ಮಾಯವಾಯಿತು. ಗುರುಗಳು ನಸುನಗುತ್ತಾ, ಅಂಜುವೆ ಏಕೆ? ನಿನ್ನ ರಕ್ಷಣೆಗೆಂದು ಸರ್ಪವನ್ನು ಕಳಿಸಿದ್ದು ನಾವೇ. ಗುರುಸೇವೆ ಕಠಿಣ ಎಂದು ನಾವು ಮೊದಲೇ ಹೇಳಿರಲಿಲ್ಲವೇ ಎಂದರು. ಸಾಯಂದೇವನು ಗುರುಗಳನ್ನು ತನ್ನಲ್ಲಿ ಭಕ್ತಿಯು ಸ್ಥಿರವಾಗಿರಲಿ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿದರು. ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆ 40ನೇ ಅಧ್ಯಾಯಕ್ಕೆ ಸಂಪೂರ್ಣ ಆಗತ್ತೆ. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 19/12/2024 ಗುರುವಾರ. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ. ತಿಥಿ ಚೌತಿ, ಹಗಲು 11:43. ನಕ್ಷತ್ರ ಆಶ್ಲೇಷ, ರಾತ್ರಿ 4:09. ಮಳೆ ಮೂಲ, 2ನೇ ಪಾದ. ರಾಹುಕಾಲ 1:45 3:11 ತನಕ ಇದೆ. ಗುಳಿಕ ಕಾಲ 9:28 10:54 ತನಕ ಇದೆ. ಯಮಗಂಡ ಕಾಲ 6:37 8:02 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು
ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುವಂಥವ್ರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮ್ಮ ಗುರುಚರಿತ್ರೆ ಯಾರು ಕೇಳ್ತಿರೋ ಅವ್ರಿಗೆಲ್ಲ ಒಳ್ಳೆಯದಾಗಲಿ, ಎಲ್ಲ ಕಾರ್ಯಗಳು ಕೈಗೂಡುತ್ತೆ. ನೀವು 51 ಅಧ್ಯಾಯ ಇದೆ, ಎಲ್ಲ ನೀವು ಕೇಳೋ ಹೊತ್ತಿಗೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿ ನಿಮ್ಮ ಕೆಲಸ ಕೈಗೂಡುತ್ತೆ ಅಂತ ಗುರುಗಳು ತಿಳಿಸಿದರೆ ಕೇಳಿ. ನಮಸ್ಕಾರಗಳು.